ವಿರಾಟಶ್ಚ. ವಿರಾಟ ನಿಮಗೆಲ್ಲ ಗೊತ್ತಿದೆ. ಪಾಂಡವರು ಅಜ್ಞಾತವಾಸ ಮಾಡಿದಾಗ ಅಲ್ಲಿ ಅವರು ವಿರಾಟನ ರಾಜ್ಯದಲ್ಲಿ ಅವರು ಅಜ್ಞಾತವಾಸವನ್ನು ಮಾಡ್ತಾರೆ. ಆ ವಿರಾಟ ಕಡೆಗೆ ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸೊ ಅದರಿಂದ ಸಂಬಂಧಿಕರಾಗೋದು. ಸೊ ವಿರಾಟ ಪಾಂಡವರ ಪಕ್ಷದಲ್ಲಿ ಯುದ್ಧವನ್ನು ಮಾಡ್ತಾನೆ. ಮತ್ತೆ ದ್ರುಪದಶ್ಚ ಮಹಾರಥ. ಹಿಂದೆ ದ್ರುಪದನ ಮಗನ ಬಗ್ಗೆ ಹೇಳಿದ, ಈ ಶ್ಲೋಕದಲ್ಲಿ ಮತ್ತೆ ದ್ರುಪದನ ಬಗ್ಗೆ ಹೇಳ್ತಾ ಇದ್ದ. ಸೊ ಈಗ ಯಾರ್ಯಾರ ಪ್ರಸ್ತಾಪ ಮಾಡ್ದ, ಯಾಕೆ ಮಾಡ್ದ? ಮೊದಲು ಭೀಮ ಅರ್ಜುನ ಇವರಿಬ್ಬರನ್ನ ತೆಗೆದ. ಅಂದ್ರೆ ಭೀಮ ಮತ್ತೆ ಅರ್ಜುನ ಇಬ್ರು ಮಹಾಪರಾಕ್ರಮಿಶಾಲಿಗಳು ಅಂತ ಎಲ್ಲರಿಗೂ ಗೊತ್ತಿತ್ತು. ಹೇಳ್ತಾ ಇದ್ದೇನೆ, ಭೀಮಾರ್ಜುನ ಅವರಿಗೆ ಸಮನಾಗಿರುವಂಥ ಯುದ್ಧ ಕೌಶಲ ಉಳ್ಳವಂತಹ ಇನ್ನೂ ಎಷ್ಟೋ ಜನ ರಾಜರು ಇದ್ದಾರೆ. ಸೊ ಭೀಮ ಮತ್ತು ಅರ್ಜುನ ಇವರಿಬ್ಬರ ಹೆಸರನ್ನು ಯಾಕೆ ಸ್ಪೆಷಲ್ ಆಗಿ ಹೇಳ್ದ ಅಂತಂದರೆ, ದುರ್ಯೋಧನಿಗೆ ಗೊತ್ತಿತ್ತು ತನಗೆ ಗದಾಯುದ್ಧದಲ್ಲಿ ಎದುರಾಳಿಯಾಗಿ ನಿಂತು ಗೆಲ್ಲಬಲ್ಲ ಶಕ್ತಿ ಇರೋದು ಯಾರಿಗೊಬ್ಬರಿಗೆ ಮಾತ್ರ ಅಂದರೆ ಭೀಮನಿಗೆ ಮಾತ್ರ. ಒಂದು ಇನ್ನೊಂದೇನು ಗೊತ್ತಿತ್ತು ದುರ್ಯೋಧನಿಗೆ ಅಂತಂದರೆ, ಜೂಜಾಟದಲ್ಲಿ ಸೋಲಿಸಿ ಅವರ ಹೆಂಡತಿಗೆ ಅವಮಾನ ಮಾಡಿದಾಗ ಪ್ರತಿಜ್ಞೆ ಮಾಡಿರ್ತಾನೆ ಭೀಮ. ಏನಂತ? ಎಲ್ಲ ಕೌರವರನ್ನು ನಾನು ಕೊಲ್ತೀನಿ, ನನ್ನ ಕೈಯಾರೆ ನಾನೇ ಕೊಲ್ತೀನಿ ಅಂತ. ಅವನಿಗದು ಗೊತ್ತಿರುತ್ತೆ. ಯಾವತ್ತೂ ಭೀಮಸೇನ ಯುದ್ಧದಲ್ಲಿ ಹಿಂಜರಿಯೋದಿಲ್ಲ, ತುಂಬ ಪರಾಕ್ರಮವಂತನಾಗಿ ಯುದ್ಧ ಮಾಡ್ತಾನೆ ಅಂತ ಗೊತ್ತಿದೆ. ಅದಕ್ಕೆ ಭೀಮಸೇನನ ಶಕ್ತಿ ಬಗ್ಗೆ ಅವನು ಗೊತ್ತಿದೆ. ಅರ್ಜುನನ ಕತೆ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಮೊದಲೇ ಅವನು ಇಡೀ ಗುರುಕುಲಕ್ಕೆ ಫಸ್ಟ್ ರ್ಯಾಂಕ್. ಅರ್ಜುನ ಫಸ್ಟ್ ರ್ಯಾಂಕ್ ತೆಗೆದಿದ್ದ. ಫಸ್ಟ್ ಮಾತ್ರ ಅಲ್ಲ, ಅರ್ಜುನನ್ ಕೆಪಾಸಿಟಿ ಎಷ್ಟಿತ್ತು ಅಂದರೆ, ಅವನಿಗೆ ಹೇಳಿರ್ತಾರೆ ಯಾರು, ದ್ರೋಣಾಚಾರ್ಯರು ಹೇಳ್ತಾರೆ, ಏನು ಬೇಕಾದ್ರೆ ಮಾಡಿ ಅರ್ಜುನನಿಗೆ ಕತ್ತಲೆಯಲ್ಲಿ ಊಟ ಬಡಿಸ್ಬೇಡಿ ಅಂತ ಹೇಳಿದ್ರು ಗುರುಕುಲದಲ್ಲಿ. ಆಯಿತಾ, ಒಂದಿನ ಊಟ ಮಾಡ್ತಾ ಇರ್ಬೇಕಾದ್ರೆ, ಅದು ಹಿಂದಿನ ಕಾಲದಲ್ಲಿ ಲೈಟೆಲ್ಲ ಇಲ್ಲ, ದೀಪ, ಗಾಳಿ ಬರುತ್ತೆ, ಆರೋಗುತ್ತೆ. ಆರೋದಾಗ ಏನಾಗುತ್ತೆ ಅಂದರೆ, ಅರ್ಜುನ ಆರೋದಾಗೂ ತಟ್ಟೆಗೆ ಕೈ ಹಾಕಿ ಊಟ ಮಾಡ್ತಾನೆ. ಆವಾಗ ಸಡನ್ನಾಗಿ ಕ್ರ್ಯಾಶ್ ಆಗುತ್ತೆ. ಏನದು ಅಂತಂದರೆ, ನಾನು ತಟ್ಟೆನೂ ನೋಡ್ತಾ ಇಲ್ಲ, ನನ್ನ ಬಾಯಿಯಲ್ಲಿದೆ ಅಂತಲೂ ನೋಡ್ತಾ ಇಲ್ಲ, ಆದರೆ ಕೈ ತಟ್ಟೆಗೆ ಹೋಗ್ತಾ ಇದೆ ಮತ್ತು ಬಾಯಿಗೆ ಹೋಗ್ತಾ ಇದೆ. ಅಂದರೆ ಬೆಳಕಿನ ಅವಶ್ಯಕತೆ ಇದಕ್ಕಿಲ್ಲ. ಹಾಗಿದ್ರೆ ನಾನು ರಾತ್ರಿ ಯಾಕೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು? ಬೆಳಗ್ಗೆ ಹೊತ್ತು ನಾನು ಇಷ್ಟೆಲ್ಲ ಬಿಲ್ವಿದ್ಯೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ರಾತ್ರಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅವತ್ತಿಂದ ರಾತ್ರಿನೂ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವನಿಗೆ ಹೆಸರು ಏನಂದ್ರು ಅಂದರೆ ಗುಡಾಕೇಶ, ನಿದ್ದೆಯನ್ನು ಗೆದ್ದವನು ಅರ್ಜುನ. ಅಂದರೆ ಅವನು ಅಷ್ಟು ಪರಿಣಿತಿ, ಅವನು ರಾತ್ರಿನೂ ಬಿಲ್ವಿದ್ಯೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಮತ್ತಿನ್ನೊಂದೇನು ಅಂತಂದರೆ, ಅವನಿಗೆ ಸವ್ಯಸಾಚಿ ಅಂತ ಹೆಸರು. ಅವನು ಇನ್ನೊಂದು ಕೆಪಾಸಿಟಿ ಏನಂದರೆ, ಎಡಗೈಲಿ ಬಿಲ್ ಇಟ್ಕೊಂಡು ಬಲಗೈಲಿ ಬಾಣ ಬಿಡ್ತಾನೆ, ಅಷ್ಟೇ ಎಫೆಕ್ಟಿವ್ ಆಗಿ ಬಲಗೈಲಿ ಬಿಲ್ ಇಟ್ಕೊಂಡು ಎಡಗೈಲಿ ಬಾಣ ಬಿಡ್ತಾನೆ. ಎರಡು ಕೈಯಲ್ಲೂ ಅವನು ಈಕ್ವಲ್ ಆಗಿ ಬಾಣ ಬಿಡುವಂಥ ಕೆಪಾಸಿಟಿ, ಗುರಿ ತಪ್ಪದೆ. ನಿಮಗೂ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಹೇಗೆ ಗುರುಕುಲದಲ್ಲಿ ಸ್ಪರ್ಧೆ ಏರ್ಪಡಿಸಿದಾಗ ಒಂದು ಮರದಲ್ಲಿ ಒಂದು ಮರದ ಹಕ್ಕಿಯನ್ನು ಇಟ್ಟು, ನಿಮಗೆಲ್ಲ ಗೊತ್ತಿದೆ, ನಾನು ಕತೆ ಹೇಳ್ತಿರೋ ಟೈಮ್ ಆಗುತ್ತೆ, ಅದಕ್ಕೆ ಅದು ಹೇಳೋದಿಲ್ಲ. ಹೇಗೆ ಅರ್ಜುನ ಅಷ್ಟು ಏಕಾಗ್ರತೆಯಿಂದ ಅವನು ಯುದ್ಧ ಮಾಡ್ತಾನೆ, ಎಷ್ಟು ಸ್ಪೆಷಲ್ ಅಬಿಲಿಟೀಸ್ ಇದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುತ್ತೆ. ಅಷ್ಟಲ್ಲದೆ ಅವನು ಸ್ವಯಂವರದಲ್ಲಿ, ದ್ರೌಪದಿಯ ಸ್ವಯಂವರದಲ್ಲಿ ಯಾರೂ ಮಾಡೋಕ್ಕಾಗದೇ ಇರೋದು, ಕೃಷ್ಣ ಪ್ರಯತ್ನ ಮಾಡಲಿಲ್ಲ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲಿಲ್ಲ, ಕರ್ಣನ ಸಹಿತ. ಕೆಲವರೇನೋ ಹೇಳ್ತಾರೆ ಕರ್ಣನಿಗೆ ಮೋಸ ಮಾಡಿದ್ರು ಅಂತ. ಇಲ್ಲ, ಯಾಕೆ ಮೋಸ ಮಾಡಲಿಲ್ಲ ಅಂದರೆ ಅದು ಸ್ವಯಂವರ. ಸ್ವಯಂವರ ಅಂದರೆ ಅರ್ಥ ಏನು? ಹೆಣ್ಣು ಚೂಸ್ ಮಾಡೋದು, ನಾನು ಯಾರು ಮದುವೆ ಆಗಬೇಕು ಅಂತ.
ಅವಳ ಕರ್ಣ ಇಷ್ಟ ಇಲ್ಲ ಅಂದ್ರೆ ಮುಗೀತು. ಸ್ಪರ್ಧೆ ಭಾಗವಹಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ನನಗೆ ಬೇಡ ಕರ್ಣ ಅಂದ್ರೆ ಮುಗೀತು ಅಷ್ಟೇ ಅಲ್ವಾ. ಸ್ವಯಂವರ ಅನ್ನೋ ಪದಕ್ಕೆ ಅರ್ಥ ಏನು ಮತ್ತೆ? ಸರಿ, ಈ ರೀತಿಯಾಗಿ ಪ್ರತಿಯೊಂದು ಹಿಂದಿನ ಎಷ್ಟೋ ನಿದರ್ಶನಗಳಲ್ಲಿ ತೋರಿಸಿರ್ತಾನೆ ಅರ್ಜುನ ತನ್ನ ಪರಾಕ್ರಮ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿ ಭೀಮಾರ್ಜುನರ ಸಮನಾಗಿ ಎಷ್ಟೋ ಜನ ಪಾಂಡವ ಪಕ್ಷದಲ್ಲಿ ಇದ್ದಾರೆ. ಯಾಕೆ ಈ ಥರ ಪ್ರಶ್ನೆ ಮತ್ತೆ ಮತ್ತೆ ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ ಅಂತಂದ್ರೆ, ದ್ರೋಣಾಚಾರ್ಯರು ಮೈ ಮರಿಬಾರ್ದು. ಇಂತೆಲ್ಲ ಮಹಾರಥರು ಎದುರುಗಡೆ ನಿಂತು ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಎಚ್ಚೆತ್ಕೊಂಡು ನೀಟಾಗಿ ಯುದ್ಧ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಹೇಳ್ತಾ ಇದ್ದಾನೆ ಮುಂದಿನ ಸೆಟ್. ಇಷ್ಟು ಜನ ಹಿಂದಿನ ಶ್ಲೋಕದಲ್ಲಿ ಯುಧಾನ, ವಿರಾಟ, ದ್ರುಪದ, ಅರ್ಜುನ, ಭೀಮ. ಈಗ ನೆಕ್ಸ್ಟ್ ದೃಷ್ಟಕೇತು ಅನ್ನೊಬ್ಬ ರಾಜ, ಚೇಕಿತಾನ ಅನ್ನುವಂತಹ ಇನ್ನೊಬ್ಬ ರಾಜ, ಕಾಶಿ ರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯ. ಇಷ್ಟೆಲ್ಲ ಮಹಾಶಕ್ತಿಶಾಲಿ, ಪರಾಕ್ರಮಿ, ವೀರ್ಯವಂತರು ಹಾಗೂ ನರಪುಂಗವರು. ನರಪುಂಗವ ಅಂದರೆ, ಪುಂಗವ ಅಂದರೆ ಗುಳಿ, ನರಪುಂಗವ ಅಂದರೆ ಈಗ ಋಷಭ ಅಂತೀವಲ್ಲ, ಋಷಭ ಅಂತಂದರೆ ಅವನು ಬಹಳ ಶಕ್ತಿಶಾಲಿ ಅಂತ. ಋಷಭ ಅಂತಂದರೆ ಎತ್ತು ಆ್ಯಕ್ಚುಲಿ. ಈಗ ನರಶಾರ್ದೂಲ ಅಂತಾರೆ ಅಥವಾ ನರಪುಂಗವ ಅಂತಾರೆ, ಅಂದರೆ ಮನುಷ್ಯರಲ್ಲೇ ಅವನು ಅಷ್ಟು ಶಕ್ತಿಶಾಲಿ ಅಂತ ನರಪುಂಗವ ಅಂದರೆ ಅರ್ಥ. ಸೊ ಈ ರೀತಿಯಾಗಿ ಇಷ್ಟೆಲ್ಲ ನರಪುಂಗವ ವೀರ್ಯವಂತರಾದಂತಹ ಪರಾಕ್ರಮಿಗಳು ಪಾಂಡವ ಪಕ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಇನ್ನೂ ಯಾರ್ಯಾರಿದ್ದಾರೆ ಅಂತ ಹೇಳ್ತಾ ಹೋಗ್ತಾನೆ ಮುಂದಿನ ಶ್ಲೋಕದಲ್ಲಿ. ಮುಂದಿನ ಶ್ಲೋಕ ಎಲ್ಲ ಹೇಳೋಣ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಈಗ ಮುಂದಿನ ಸೆಟ್ ಯಾರ್ಯಾರು? ಯುಧಾಮನ್ಯು. ವಿಕ್ರಾಂತ್ ಅಂದರೆ ಬಹಳ ಬಲಶಾಲಿಯಾದ ಯುಧಾಮನ್ಯು. ನಂತರ ಉತ್ತಮೌಜ, ವೀರ್ಯವಂತ, ವೀರ್ಯವಾನ್ ಅಂದರೆ ವೀರ್ಯವಂತ, ಮಹಾಬಲಿಷ್ಠನಾದಂತಹ ಉತ್ತಮೌಜ. ಸೌಭದ್ರ, ಸೌಭದ್ರ ಅಂದರೆ ಸುಭದ್ರೆಯ ಮಗ ಯಾರು? ಅಭಿಮನ್ಯು. ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು ಯಾರು ಅಂದರೆ ಪಂಚ ಪಾಂಡವರು. ಪ್ರತಿಯೊಬ್ಬ ಪಾಂಡವನಿಗೂ ದ್ರೌಪದಿಯಿಂದ ಒಬ್ಬೊಬ್ಬ ಮಗ, ಸುಮಾರು ಜನ ಮಕ್ಕಳು. ಅದರಲ್ಲಿ ಮುಖ್ಯವಾಗಿ 5 ಜನ ಇದ್ದಾರೆ. ಇವರೆಲ್ಲರೂ ಮಹಾರಥರು. ಇವರೆಲ್ಲ ಸಾಧಾರಣ ಯೋಧರಲ್ಲ, ಮಹಾರಥಿಗಳು. ರಥಿ ಅಂದರೆ ಒಂದು ರಥವನ್ನ ಅವನು ಯಶಸ್ವಿಯಾಗಿ ಎದುರಿಸಿ ಗೆಲ್ಲಬಲ್ಲ, ಅವನಿಗೆ ರಥಿ ಅಂತಾರೆ. ಒಂದಕ್ಕಿಂತ ಹೆಚ್ಚು ಅತಿರಥಿ, ಒಟ್ಟು 12 ರಥಗಳು ಒಟ್ಟಿಗೆ ಬಂದರೆ ಒಬ್ಬನೇ 12 ರಥಗಳನ್ನ ಅವನು ಎದುರಿಸಿ ಯುದ್ಧ ಮಾಡಬಲ್ಲ ಶಕ್ತಿ ಇರೋನಿಗೆ ಅತಿರಥಿ ಅಂತಾರೆ. ಮಹಾರಥಿ ಅಂತಂದ್ರೆ
24 ರಥಿಗಳು ಎದುರುಗಡೆ ಬಂದರೂ ಸಹಿತ ಯುದ್ಧ ಮಾಡಿ ಗೆಲ್ಲುವಂತಹ ಶಕ್ತಿ ಇರೋನಿಗೆ ಮಹಾರಥಿ. ಅಧಿರಥ ಮಹಾರಥ, ಅತಿ ಮಹಾರಥ. 100 ಅಂತಹ ಮಹಾರಥಿಗಳು ಬಂದರೂ ಸಹಿತ ಯುದ್ಧ ಮಾಡಬಲ್ಲಂತಹ ಶಕ್ತಿ ಇರೋನಿಗೆ ಅತಿ ಮಹಾರಥ ಅಂತ ಹೇಳ್ತಾರೆ. ಯಾರ್ಯಾರು ಎಷ್ಟೆಷ್ಟು, ಯಾರು ರಥಿ, ಯಾರು ಮಹಾರಥಿ, ಯಾರು ಅತಿರಥಿ, ಯಾರು ಅತಿ ಮಹಾರಥಿ, ಇದೆಲ್ಲವನ್ನ ಮಹಾಭಾರತದಲ್ಲಿ ಯುದ್ಧಕ್ಕೆ ಮುಂಚೆ ಭೀಷ್ಮಾಚಾರ್ಯರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಇವನು ರಥಿಯಪ್ಪ, ಇವನೊಬ್ಬ ಅತಿರಥಿ, ಇವನು ಮಹಾರಥಿ, ಇವನು ಮಹಾರಥಿಗೆ ನಾವು ಸ್ವಲ್ಪ ಹೆಚ್ಚು, ಆ ರೀತಿಯಾಗಿ ಎಲ್ಲ ಅಂತ ಹೇಳ್ತಾ ಹೋಗ್ತಾರೆ ಯಾರು ಭೀಷ್ಮಾಚಾರ್ಯರು. ಆಯ್ತಾ? ಅವಾಗ ಬಟ್ ಕರ್ಣ, ದುರ್ಯೋಧನ ಕೇಳ್ತಾನೆ, ಕರ್ಣ ಏನಾಗ್ತದೆ? ಆವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕರ್ಣ ಅರ್ಧರಥಿ, ರಥಿನೂ ಅಲ್ಲ, ಅರ್ಧರಥಿ. ಕರ್ಣಗೆ ಬಹಳ ಹೆಡೆ ತುಳಿದ ಸರ್ಪಂತರ ಮುಸ್ಕೊಡ್ತಾನೆ. ಅದು ಹೆಂಗೆ ಹೇಳ್ಬಿಟ್ರಿ ಆ ಥರ ಹೇಳ್ತಾರೆ. ಆ್ಯಕ್ಚುಲಿ ನಿನಗೆ ವಿದ್ಯೆ ಗೊತ್ತಿಲ್ಲ ಅಂತಲ್ಲ, ಪರಾಕ್ರಮಿ ಅಲ್ಲ ಅಂತ ಅಲ್ಲ, ವಿದ್ಯೆ ಗೊತ್ತಿದೆ, ಪರಾಕ್ರಮಿ. ಆದರೆ ನೀನು ಶಾಪಗ್ರಸ್ತ. ಏನು ಶಾಪಗ್ರಸ್ತ? ನಿನಗೆ ಅತ್ಯಂತ ಅವಶ್ಯಕತೆ ಇರೋ ಸಮಯದಲ್ಲಿ ನಿನ್ನ ಮಂತ್ರಗಳು ಮರ್ತು ಹೋಗುತ್ತೆ. ಹಾಗಿದ್ದಲ್ಲಿ ನಿನಗಾಗಲೇ ವೀಕ್ನೆಸ್, ಯಾವಾಗ ಬೇಕೋ ಆವಾಗಲೇ ಮರ್ತು ಹೋದ್ರೆ ಉಪಯೋಗ ಏನು? ಅಷ್ಟಲ್ಲದೆ ನಿನ್ನಲ್ಲಿದ್ದಂತಹ ಇನ್ನೂ ಕೆಲವು ವಿಶೇಷವಾದಂತಹ ಗಿಫ್ಟ್ಸ್ ಏನಿತ್ತು, ಕವಚ ಇತ್ತು, ಸ್ವರ್ಣ ಕವಚ ಇತ್ತು, ಕಣ್ಕುಂಡಲ ಇತ್ತು, ಅದೆಲ್ಲ ನಿನಗೆ ಸಾವಿಲ್ದಿರೋ ತರ ತಡೀತಾ ಇತ್ತು, ಅದನ್ನು ದಾನವಾಗಿ ಕೊಟ್ಬಿಟ್ಟಿದ್ಯಾ. ಸೊ ಅದರಿಂದ ನೀನು ಶಾಪಗ್ರಸ್ತ. ಅಷ್ಟು ಮಾತ್ರ ಇಲ್ಲ, ಇನ್ನೊಂದು ಶಾಪ ಅವನಿಗೆ ಇತ್ತು. ಏನಂದ್ರೆ ಯುದ್ಧ ಮಾಡ್ಬೇಕು, ಅವನು ಒಂದ್ಸರಿ ಎಣ್ಣೆ ಹೋಗುತ್ತೆ, ಆ ಎಣ್ಣೆನ ಭೂಮಿಯಿಂದ ಹೀರಿ ಯಾರಕ್ಕೋ ಕೊಡ್ತಾನೆ. ಆಗ ಭೂದೇವಿ ಶಾಪ ಕೊಟ್ಟ, ಈ ಥರ ನೀನು ಮಾಡಿದ್ಯಾ, ನನ್ಗೆ ಹಿಂಸೆ ಕೊಟ್ಟಿದ್ಯಾ, ನಿನ್ನ ಪ್ರಾಣ ಸಹಿತ ನಿನ್ನ ರಥ ಭೂಮಿಯಲ್ಲಿ ಸಿಗಾಕೊಂಡಾಗ ಹೋಗುತ್ತೆ. ಈ ರೀತಿಯಾಗಿ ಬಹಳಷ್ಟು ಶಾಪಗಳನ್ನು ಪಡ್ಕೊಂಡಿರ್ತಾನೆ. ಸೊ ಅದರಿಂದ ಆ ಶಾಪಗ್ರಸ್ತನಾಗಿರೋದ್ರಿಂದ ನಿನ್ನಲ್ಲಿ ಸಾಮರ್ಥ್ಯ ಇದ್ರೂ ಬೇಕು ಅಂದಾಗ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯ. ಅಂದರೆ ಒಳ್ಳೆ ಅನಾಲಿಸಿಸೇ ಮಾಡ್ತಾರೆ, ಬಟ್ ಅದು ಕರ್ಣನ್ ತುಂಬ ಉರಿದೋಗುತ್ತೆ. ಹೇಳ್ತಾನೆ, ಈ ಥರ ನನಗೆ ಸ್ವಲ್ಪನೂ ಗೌರವ ಕೊಡಲ್ಲ, ಇಂಥವರ ಕೈ ಕೆಳಗೆ ನಾನು ಯುದ್ಧ ಮಾಡಿ ಏನಾದರೂ ನಾನು ಕೌರವರನ್ನ ಗೆಲ್ಲಿಸ್ಬಿಟ್ರೆ ಎಲ್ಲ ಕ್ರೆಡಿಟ್ ಭೀಷ್ಮಾಚಾರ್ಯಗೆ ಹೋಗ್ಬಿಡುತ್ತೆ. ಅದರಿಂದ ಎಲ್ಲಿ ತನಕ ಭೀಷ್ಮಾಚಾರ್ಯ ಬದುಕಿ ಯುದ್ಧ ಮಾಡಿದವರು ಅಲ್ಲಿ ತನಕ ನಾನು ಯುದ್ಧ ಮಾಡೋದಿಲ್ಲ ಅಂತ ನೋಡಿ. ಆಗಲೇ ದುರ್ಯೋಧನ ಯುದ್ಧಕ್ಕೆ ಮುಂಚೆನೇ ಸೋಲಕ್ಕೆ ಶುರು ಆಗ್ಬಿಟ್ಟಿದ್ದ. ಯಾಕಂದ್ರೆ ಅರ್ಜುನನ ಗೆಲ್ಲಬಲ್ಲ ಒಬ್ಬ ವೀರ ಅವನ ಕಡೆ ಇದ್ದಿದ್ದು ಅಂದ್ರೆ ಕರ್ಣ ಮಾತ್ರ, ಬೇರೆ ಯಾರು ಅರ್ಜುನ ಎದುರಿಸಕ್ಕೆ ಸಾಮರ್ಥ್ಯ ಇರಲಿಲ್ಲ. ಅಂದ್ರೆ ಭೀಷ್ಮಾಚಾರ್ಯರಿಗಿತ್ತು, ದ್ರೋಣಾಚಾರ್ಯರಿಗಿತ್ತು, ಅದು ಬಿಟ್ರೆ ಕರ್ಣ. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಸಮಸ್ಯೆ ಏನಂದ್ರೆ ಅವ್ರಿಗೆ ಅರ್ಜುನ ಪ್ರೀತಿನೂ ಇತ್ತು. ಅದರಿಂದ ಅವರು ಫುಲ್ ಎಫರ್ಟ್ ಹಾಕಿ ಯುದ್ಧ ಮಾಡ್ತಾರೆ ಅಂತ ಇವನಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾರಿಗೆ? ದುರ್ಯೋಧನಿಗೆ. ಕರ್ಣ ವಿಚಾರಕ್ಕೆ ಬಂದಾಗ ಇವನು ಶತ್ರು ತುಂಬಾ ಪ್ರಬಲವಾಗಿ ಯುದ್ಧ ಮಾಡ್ತಾನೆ ಅಂತ ಗೊತ್ತಿತ್ತು. ಅದರಿಂದ ಅವನಿಗೆ ಕಾನ್ಫಿಡೆನ್ಸ್ ಇತ್ತು. ಆದರೆ ಇಲ್ಲಿ ನೋಡಿದ್ರೆ ನಾನು ಯುದ್ಧಕ್ಕೆ ಇಳಿಯಲ್ಲ ಅನ್ನೋ ಪಾಪ ದುರ್ಯೋಧನಿಗೆ ಕೈಗೆ ಇಸ್ಕೊಳ್ಳೋಂಗಾಯ್ತು. ಸೊ ಈ ರೀತಿಯಾಗಿ ಯುದ್ಧದ ಹಿಂದೆ ಆಗಿದ್ದ ಕಥೆಗಳು, ಇದನ್ನೆಲ್ಲ ಅವನು ಆ ಯುದ್ಧ ಭೂಮಿಯಲ್ಲಿ ಸ್ಮರಣೆ ಮಾಡ್ಕೋತಾ ಇದ್ದಾನೆ ಒಂದೊಂದಾಗಿ. ಶ್ಲೋಕ ಸಂಖ್ಯೆ 7 ಮುಂದೆ ಹೋಗೋಣ. ಆಯ್ತು, ಇಷ್ಟೆಲ್ಲ ನಾನು ಪಾಂಡವ ಪಕ್ಷದಲ್ಲೇ ಹೇಳ್ಬಿಟ್ಟು ಬರೀ ಅವರನ್ನು ಹೊಗಳ್ತಾ ಇದ್ರೆ ನನ್ನ ಸೈನ್ಯದವರೆಲ್ಲ ಎಲ್ಲಿ ಆತ್ಮವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ ಅಂತ ಈಗ ತನ್ನ ಸೈನ್ಯದ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ಹೇಳ್ತಾನೆ, ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂ ತು ವಿಶಿಷ್ಟಾಯೇ
ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಗಾರ್ಥಂ ಬ್ರವೀಮಿತೆ ತಾನ್ ಬ್ರವೀಮಿತೆ. ಏನಂತಂದ್ರೆ ದ್ವಿಜೋತ್ತಮ, ಓ ಬ್ರಾಹ್ಮಣೋತ್ತಮ ದ್ರೋಣಾಚಾರ್ಯರೇ, ಅಸ್ಮಾಕಂ ನಮ್ಮ ವಿಶಿಷ್ಟ ವಿಶೇಷವಾಗಿ ಇಲ್ಲಿ ಎ ಅಂದ್ರೆ ಇಲ್ಲಿ ಯಾರ್ಯಾರಿದ್ದಾರೆ, ನಾಯಕ ಮಮ ಸೈನ್ಯಸ್ಯ, ನನ್ನ ಸೈನ್ಯದ ನಾಯಕರು ಯಾರ್ಯಾರಿದ್ದಾರೆ ಅದನ್ನ ತಾನ್ ನಿಬೋಧ, ನಾನು ಅದನ್ನ ಗಮನಿಸಿ ಸಂಜ್ಞಾರ್ಥ ತಿಳಿಸ್ಕೊಳ್ಳೋಣ. ನಿಮ್ಗೆ ಗೊತ್ತಿರುತ್ತೆ, ಬಟ್ ಒಂದು ರಿಮೈಂಡರ್ ತರ ಸಂಜ್ಞಾರ್ಥ ನಿಮಗೆ ಬ್ರವೀಮಿ ಎಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ. ಶ್ಲೋಕ ಸಂಖ್ಯೆ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾಭಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾಭಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ನೋಡಿ, ಇದರಲ್ಲಿ ದುರ್ಯೋಧನನ ರಾಜಕೀಯ ತಂತ್ರಗಾರಿಕೆ ಗೊತ್ತಾಗುತ್ತೆ ಈ ಶ್ಲೋಕದಲ್ಲಿ. ಫಸ್ಟ್ ಯಾರ ಹೆಸರು ತೆಗಿತಾನೆ? ಭವಾನ್. ಭವಾನ್ ಅಂದ್ರೆ ಸಂಸ್ಕೃತದಲ್ಲಿ ನೀವು. ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ದ್ರೋಣಾಚಾರ್ಯ ಜೊತೆ ಮಾತಾಡ್ತಾ ನೀವು ಭವಾನ್. ಮೊದಲು ದ್ರೋಣಾಚಾರ್ಯ ಪ್ರಸ್ತಾಪ ಮಾಡ್ತಾರೆ, ನಂತರ ಭೀಷ್ಮ. ಯಾಕೆ ಈ ಥರ? ಇಬ್ಬರು ಬಹಳ ಶಕ್ತಿಶಾಲಿಗಳು. ಭೀಷ್ಮಾಚಾರ್ಯರು ಅವನ ತಾತ, ಹಾಗೂ 100 ಯುದ್ಧಗಳನ್ನು ಆಡಿ ಜಯಶಾಲಿಯಾಗಿ ಬಂದಿದ್ದಾರೆ. ಸಾಧಾರಣ ಅಲ್ಲ ಭೀಷ್ಮಾಚಾರ್ಯರು. ಮತ್ತೆ ದ್ರೋಣಾಚಾರ್ಯರು. ಇವರುಗಳಲ್ಲಿ ಯಾರನ್ನು ಫಸ್ಟ್ ಹೆಸರು ಹೇಳಬೇಕು? ಒಬ್ಬರನ್ನ ಹೇಳಿದ್ರೆ ಇನ್ನೊಬ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ, ಇವಾಗ ಇಬ್ರು ನಿಮಗೆ VIP ಬಂದ್ಬಿಡ್ತಾರಪ್ಪ ಪ್ರೋಗ್ರಾಮ್ಗೆ, ಯಾರ ಹೆಸರು ಫಸ್ಟ್ ತಗೋಬೇಕು ಅನ್ನೋದು ನಿಮಗೆ ಗೊಂದಲ ಆಗುತ್ತೆ, ಕನ್ಫ್ಯೂಷನ್ ಅಲ್ವಾ? ಸೊ ಇವಾಗ ಇಬ್ರು VIP ಯಾರ ಹೆಸರು ತಗೊಳ್ಳಿ ಫಸ್ಟು ಅಂತ ಅವನು ಆಲೋಚನೆ ಮಾಡ್ತಾನೆ. ಭೀಷ್ಮಾಚಾರ್ಯರು ಸೀನಿಯರ್, ಏಜ್ ಇದ್ದ, ಆದರೆ ಅವರು ಕ್ಷತ್ರಿಯರು. ದ್ರೋಣಾಚಾರ್ಯರು ಬ್ರಾಹ್ಮಣ. ಸಾಮಾನ್ಯವಾಗಿ ವರ್ಣಾಶ್ರಮದಲ್ಲಿ ಬ್ರಾಹ್ಮಣರಿಗೆ ಮೊದಲು ಗೌರವ ಕೊಡ್ತಾರೆ, ಆಮೇಲೆ ಕ್ಷತ್ರಿಯರು ಕೊಡ್ತಾರೆ. ಸೊ ಅದರಿಂದ ನಾನು ದ್ರೋಣಾಚಾರ್ಯ ಗೌರವ ಫಸ್ಟ್ ಏನಾದ್ರೆ ಭೀಷ್ಮ ಹೆಸರು ತಗೊಂಡ್ಬಿಟ್ರೆ ಭೀಷ್ಮನೇನೋ ಖುಷಿ ಪಡ್ಬೋದು, ಆದರೆ ದ್ರೋಣಾಚಾರ್ಯರಿಗೆ ಬೇಜಾರಾಗುತ್ತೆ, ನನಗೆ ಗೌರವ ಕೊಡ್ಲಿಲ್ವಲ್ಲ ಇವರು ಅಂತ. ಯಾಕಂದ್ರೆ ಭೀಷ್ಮಾಚಾರ್ಯರು ಕಮಾಂಡರ್ ಇನ್ ಚೀಫ್ ಆಗಿ ಬೇರೆ ಅವರನ್ನ ನಿಯುಕ್ತಿ ಮಾಡಿದ್ದಾರೆ. ಅಲ್ಲೂ ದ್ರೋಣಾಚಾರ್ಯರಿಗೆ ಪ್ರಾಮಿನೆನ್ಸ್ ಕೊಡಲಿಲ್ಲ. ಆದರೆ ಇವಾಗ ದ್ರೋಣಾಚಾರ್ಯ ಹೆಸರು ಫಸ್ಟ್ ತಗೊಂಡ್ರೆ ದ್ರೋಣಾಚಾರ್ಯರಿಗೂ ತೃಪ್ತಿ ಆಗುತ್ತೆ, ಮತ್ತೆ ಭೀಷ್ಮಾಚಾರ್ಯರು ಬೇಜಾರು ಮಾಡ್ಕೊಳ್ಳೋದು. ಯಾಕಂದ್ರೆ ಬ್ರಾಹ್ಮಣರಿಗೆ ಫಸ್ಟ್ ಎಕ್ಸ್ಪೆಕ್ಟ್ ಕೊಡೋದು ಸಹಜ, ಕೊಡ್ಲಿ ಪರವಾಗಿಲ್ಲ ಅಂದ್ಕೊಂಡು ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಯೋಚನೆ ಮಾಡ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡಿ ಭವಾನ್ ಫಸ್ಟ್ ಹೇಳ್ತಾನೆ. ಭವಾನ್ ನೀವು ಅಂತ ಫಸ್ಟ್ ಹೇಳ್ತಾನೆ. ಆಮೇಲೆ ಭೀಷ್ಮಶ್ಚ, ನೀವು ಮತ್ತೆ ಭೀಷ್ಮ, ಚ ಅಂದ್ರೆ ಮತ್ತು ಅಂತ, ನೀವು ಮತ್ತು ಭೀಷ್ಮ, ಭೀಷ್ಮಶ್ಚ ಕರ್ಣಶ್ಚ, ಮತ್ತೆ ಕರ್ಣ ಹೆಸರು ತಗೋತಾನೆ. ಯಾಕೆಂದ್ರೆ ಅವ್ನು ಮತ್ತೆ ಇಲ್ಲಿ ಬರೀ ಭೀಷ್ಮಾಚಾರ್ಯ ಹೊಗಳು ಬಿಟ್ರೆ ಆಗಲೇ ಕರ್ಣಂಗೆ ಗುರಿ ಕಿತ್ಕೊಂಡಿದೆ. ಭೀಷ್ಮಾಚಾರ್ಯನ ಸೇನಾಧಿಪತಿ ಮಾಡಿದ್ದಕ್ಕೆ ಅವನಿಗೆ ಬೇಜಾರಿದೆ, ಮತ್ತೆ ಯುದ್ಧ ಬೇರೆ ಮಾಡ್ತಾ ಇಲ್ಲ. ಇವಾಗ ಅವನು ಮರ್ತೋಗ್ಬಿಟ್ರೆ ಮತ್ತೆ ಅವನು ಇನ್ನೂ ಇಲ್ಲಿ ಹಿಂದೆ ಸರಿದು ಬಿಡ್ತಾನೆ ಅಂದ್ಬಿಟ್ಟು ಅವನ ಹೆಸರು ತೆಗಿತಾನೆ. ಯುದ್ಧಕ್ಕಿನ್ನೂ ಸೇರ್ಕೊಂಡಿಲ್ಲ ಕರ್ಣ,
ಯುದ್ಧ ಭೂಮಿಯಲ್ಲಿ ಇನ್ನೂ ಬಂದಿಲ್ಲ, ಯುದ್ಧ ಮಾಡಲಿಲ್ಲ, ಅಷ್ಟು 10 ದಿನ ಯುದ್ಧ ಮಾಡಲೇ ಇಲ್ಲ. ಆದರೂ ಕರ್ಣನ ಹೆಸರು ಮರಿಬಾರ್ದು ಅಂತ ಕರ್ಣ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ. ಅದಾದ್ಮೇಲೆ ಕೃಪಾಚಾರ್ಯ ಹೆಸರು ಯಾಕೆ ತಗೊಂಡ ಅಂತಂದ್ರೆ, ಕೃಪಾಚಾರ್ಯರು ಬ್ರಾಹ್ಮಣರು ಮತ್ತೆ ದ್ರೋಣಾಚಾರ್ಯರ ರಿಲೇಟಿವ್. ಯಾಕಂದ್ರೆ ಕೃಪಾಚಾರ್ಯರ ತಂಗಿ ಅನ್ಸುತ್ತಲ್ಲ, ಕೃಪಿ ಅಂತ ಸಹೋದರಿ, ಅವರು ದ್ರೋಣಾಚಾರ್ಯರ ವೈಫ್ ಅಲ್ವಾ. ಸೊ ಅದರಿಂದ ಅವರು ರಿಲೇಟಿವ್ಸ್. ಕೃಪಾಚಾರ್ಯರ ತಂಗಿ ದ್ರೋಣಾಚಾರ್ಯರ ಹೆಂಡತಿ, ಸೊ ಆ ಥರ ರಿಲೇಟಿವ್ಸ್ ಭಾವಭಾಮೈದ. ಅದಕ್ಕೆ ಅವ್ರ ಹೆಸರು ತೆಗಿತಾರೆ. ಅವಾಗ ದ್ರೋಣಾಚಾರ್ಯರಿಗೆ ಇನ್ನೂ ಪ್ರಾಮಿನೆನ್ಸ್ ಕೊಟ್ಟಂಗೆ, ಯಾಕಂದ್ರೆ ಅವ್ರ ಸಂಬಂಧಿಕರು. ಕೃಪಶ್ಚ ಸಮಿತಿಂಜಯ ಅಂದರೆ ಎಲ್ಲ ಯುದ್ಧದಲ್ಲಿ ಯಾವಾಗಲೂ ಗೆಲ್ಲೋ ಸಾಮರ್ಥ್ಯ ಇರೋರಿಗೆ ಸಮಿತಿಂಜಯ. ಅಶ್ವತ್ಥಾಮ ಮತ್ತೆ ದ್ರೋಣಾಚಾರ್ಯರ ಮಗನೇ ತೆಗಿತಾನೆ. ಸೊ ದ್ರೋಣಾಚಾರ್ಯರನ್ನ ಇನ್ನೂ ಚೆನ್ನಾಗಿ ಮೇಲಕ್ಕೆ ಎತ್ತಬೇಕು ಅಂತ ದ್ರೋಣಾಚಾರ್ಯರ ಭಾವ, ದ್ರೋಣಾಚಾರ್ಯರ ಮಗ. ಆಮೇಲೆ ವಿಶೇಷವಾಗಿ ಒಂದು ಪ್ರಸವ ಮಾಡ್ತಾನೆ ವಿಕರ್ಣ. ಎಷ್ಟೋ ಜನ ಇನ್ನೂ ಇದ್ದಾರೆ. ಮತ್ತೆ ಕೌರವರಲ್ಲೂ 100 ಜನ ಅವನಿಗೆ ಅಣ್ಣ ತಮ್ಮಂದ್ರು. ದುಶಾಸನ ಇದ್ದ, ದುಶಾಸನ ಹೆಸರನ್ನು ತೆಗಿಲಿಲ್ಲ, ವಿಕರ್ಣನ ಹೆಸರು ತೆಗೆದ. ವಿಕರ್ಣ ದುರ್ಯೋಧನನ ತಮ್ಮ, ವಿಕರ್ಣ ಹೆಸರು ತೆಗೆದ. ಅದರಲ್ಲೂ ಅವರ ತಂತ್ರಗಾರಿಕೆ ಇದೆ. ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ದ್ರೌಪದಿ ವಸ್ತ್ರಾಪಹರಣ ಮಾಡಬೇಕಾದ್ರೆ, ಅಂದ್ರೆ ದ್ರೌಪದಿನ ವಸ್ತ್ರಾಪಹರಣ ಮಾಡಕ್ ಮುಂಚೆ ದ್ರೌಪದಿನ ಜೂಜಾಟದಲ್ಲಿ ಗೆದ್ರ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅವಾಗ ವಿದುರ ಅಪೋಸ್ ಮಾಡ್ತಾರೆ, ಈ ಥರ ಎಲ್ಲ ಅವರೇ ಸೋತೋಗಿದ್ದಾರೆ, ಸೋತವ್ರು ಇನ್ನೊಬ್ರನ್ನ ಪಣ ಕೆಡೋ ಅಧಿಕಾರ ಅವ್ರಿಗಿಲ್ಲ ಅಂತ ವಿದುರರು ಅದನ್ನು ಆಕ್ಷೇಪಣೆ ಮಾಡ್ತಾರೆ. ಬೇರೆ ಯಾರು ಆಕ್ಷೇಪಣೆ ಮಾಡಲ್ಲ, ಇನ್ಕ್ಲೂಡಿಂಗ್ ದ್ರೋಣ ಮತ್ತೆ ಭೀಷ್ಮ, ಅವರು ಆಕ್ಷೇಪಣೆ ಮಾಡೋದಿಲ್ಲ. ಆದರೆ ವಿಕರ್ಣ ಅವರು ಕೌರವರಲ್ಲಿ ವಿಕರ್ಣ ಹೇಳ್ತಾನೆ, ಇದು ನಂಗೆ ಸರಿ ಕಾಣ್ತಾ ಇಲ್ಲ, ಈ ಥರ ಮಾಡಬಾರ್ದು. ಬಾಕಿಯವರೆಲ್ಲ ತಪ್ಪಿಗಿದ್ರು, ಯಾರೋ ಮಹಾ ಜ್ಞಾನಿಗಳಾದಂತಹ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ತಪ್ಪಿಗಿದ್ರು, ಇವನೊಬ್ಬ ಅವತ್ತು ಅಪೋಸ್ ಮಾಡಿದ್ದ. ಇವಾಗ ಯುದ್ಧದಲ್ಲಿ ಏನಾದ್ರೆ, ಯಾಕಂದ್ರೆ ಯುದ್ಧಕ್ಕೆ ಇನ್ನೂ ಶುರುವಾಗಿದೆ, ಆಗ ಇನ್ನೂ ಅಂದ್ರೆ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ನೀವು ಯುದ್ಧದಲ್ಲಿ ಪಕ್ಷ ಬದಲಾಯಿಸಬೇಕು ಅಂದ್ರೆ ಯುದ್ಧಕ್ಕೆ ಮುಂಚೆ ಮಾಡಬೇಕು. ಯುಧಿಷ್ಠಿರ ಬಂದು ಹೇಳ್ತಾನೆ, ಯಾರಾದ್ರೂ ನನ್ನ ಕಡೆ ಯುದ್ಧ ಮಾಡಕ್ ಬರ್ತೀರಾ ಬನ್ನಿ ಅಂತ ಯುದ್ಧಕ್ಕೆ ಮುಂಚೆ ಕರೀತಾರೆ. ಆಗ ಯುಯುತ್ಸು ಅನ್ನೋನೊಬ್ಬ ಬರ್ತಾನೆ. ಸೊ ಆ ರೀತಿಯಾಗಿ ಆ ಒಂದು ಅರೇಂಜ್ಮೆಂಟ್ ಇತ್ತು. ಸೊ ಅದಕ್ಕೆ ಮುಂಚೆ ಏನಾದ್ರು ವಿಕರ್ಣ ಪಕ್ಷ ಬದಲಾಯಿಸಬಾರ್ದಲ್ವಾ, ನನ್ನ ಪಕ್ಷದಲ್ಲಿ ಇರಬೇಕಲ್ಲ ಅಂದ್ಬಿಟ್ಟು ವಿಕರ್ಣ ಅಂತ ಅವನ ಹೆಸರನ್ನು ಕರೀತಾರೆ. ಇಷ್ಟೆಲ್ಲ ತಂತ್ರಗಾರಿಕೆ. ಸೌಮದತ್ತಿಸ್ತತ ಯುವಜ, ಸೋಮದತ್ತನ ಮಗನಾದ ಸೌಮದತ್ತಿ. ಸೊ ಇಷ್ಟು ಹೇಳ. ಈಗ ಮುಂದಿನ ಶ್ಲೋಕ. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೂ ಇದ್ದಾರೆ ಯಾರ್ಯಾರು? ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಹೇಳ್ತಾ ಇದ್ದಾನೆ, ಅನ್ಯೇ, ಅನ್ಯ ಅಂದ್ರೆ ಇನ್ನು ಅನ್ಯರು, ಬಾಕಿ. ಅನ್ಯೇ ಚ ಬಹವಃ ಶೂರಾಃ, ಇನ್ನು 100 ಶೂರರು ವೀರರು ಇದ್ದಾರೆ. ಏನ್ ಮಾಡಕ್ಕಿದ್ದಾರೆ? ಮದರ್ಥೇ ತ್ಯಕ್ತ ಜೀವಿತಾಃ, ನನಗೋಸ್ಕರ ಪ್ರಾಣ ಬಿಡಕ್ಕಿದ್ದಾರೆ. ಅಂದ್ರೆ ಅವ್ನು ಗೊತ್ತೋ ಗೊತ್ತಿಲ್ಲ ಹೇಳ್ತಾ ಇದ್ದಾನೆ, ಇವರೆಲ್ಲ ಸಾಯ್ತಾರೆ. ಮದರ್ಥೇ ತ್ಯಕ್ತ ಜೀವಿತ, ತ್ಯಕ್ತ ಜೀವಿತ ಅಂದ್ರೆ ಇವರೆಲ್ಲ ಇವರೆಲ್ಲ ಜೀವ ಕಳ್ಕೊಳಕ್ ರೆಡಿಯಾಗಿದ್ದಾರೆ ಅಂತ. ನಾನಾ ಶಸ್ತ್ರ ಪ್ರಹರಣ, 100 ಶಸ್ತ್ರಗಳನ್ನ ಬಳಕೆ ಮಾಡುವಂತಹ ಅಬಿಲಿಟಿ, ಶಕ್ತಿ ಇವರಲ್ಲಿ ಇದೆ. ಸರ್ವೇ ಯುದ್ಧ ವಿಶಾರದ, ಯುದ್ಧದಲ್ಲಿ ಬಹಳಷ್ಟು ನುರಿತ ಅನುಭವವನ್ನು ಹೊಂದಿರೋರು ಅಂತ ಹೇಳ್ತಾರೆ.
ಶ್ಲೋಕ ಸಂಖ್ಯೆ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇದರಲ್ಲೂ ಅವನ ರಾಜಕೀಯ ಬುದ್ಧಿ, ತಂತ್ರಗಾರಿಕೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಈ ಶ್ಲೋಕದಲ್ಲೂ ಏನು ಹೇಳ್ತಾ ಇದ್ದಾನೆ, ಒಂದು ಪದವನ್ನು ಬಳಕೆ ಮಾಡ್ತಾ ಇದ್ದಾನೆ. ಏನದು ಅಂದ್ರೆ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ. ಅದಕ್ಕೆ ಆ ಪದಕ್ಕೆ ಎರಡು ಅರ್ಥ ಕೊಡ್ಬೋದು. ಒಂದು ಅರ್ಥ ಪರ್ಯಾಪ್ತ ಅಂದ್ರೆ ಸಾಕಷ್ಟು, ಎನಫ್, ಪರ್ಯಾಪ್ತ. ಅಪರ್ಯಾಪ್ತ ಅಂದ್ರೆ ನಾಟ್ ಎನಫ್, ಸಾಕಾಗಲ್ಲ ಅನ್ನೋದು ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದ್ರೆ ಪರ್ಯಾಪ್ತ ಅಂದ್ರೆ ಸೀಮಿತ, ಲಿಮಿಟೆಡ್. ಅಪರ್ಯಾಪ್ತ ಅಂದ್ರೆ ಅಸೀಮ ಅಥವಾ ಅನ್ಲಿಮಿಟೆಡ್. ಎರಡರ ಅರ್ಥ ಗೊತ್ತಾಯ್ತಲ್ಲ. ಒಂದನೇ ಅರ್ಥ ಏನಂದ್ರೆ ಪರ್ಯಾಪ್ತ ಅಂದ್ರೆ ಸಾಕಪ್ಪ, ಎನಫ್. ಇನ್ನೊಂದು ಅರ್ಥ ಪರ್ಯಾಪ್ತ ಅಂದ್ರೆ ಲಿಮಿಟೆಡ್, ಪರ್ಯಾಪ್ತ ಅಂದ್ರೆ. ಅಪರ್ಯಾಪ್ತ ಅಂದ್ರೆ ಸಾಕಾಗಲ್ಲ, ನಾಟ್ ಎನಫ್. ಇನ್ನೊಂದರ್ಥ ಅಪರ್ಯಾಪ್ತ ಅಂದ್ರೆ ಅನ್ಲಿಮಿಟೆಡ್, ಅಸೀಮ. ಎರಡು ಅರ್ಥ ಇದೆ, ಆಯ್ತಾ. ಅಪರ್ಯಾಪ್ತಂ ತದಸ್ಮಾಕಂ, ಅಸ್ಮಾಕಂ ಅಂದ್ರೆ ನಮ್ಮ, ಅಸ್ಮಾಕಂ ನಮ್ಮ. ಬಲಂ ಭೀಷ್ಮ ಅಭಿರಕ್ಷಿತಂ, ನಮ್ಮ ಬಲ ಅಪರ್ಯಾಪ್ತವಾಗಿದೆ. ಯಾಕೆ ಅಪರ್ಯಾಪ್ತವಾಗಿದೆ ಅಂದ್ರೆ ಭೀಷ್ಮಾಚಾರ್ಯರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇಬ್ರು ಕೇಳಿಸ್ಕೊತಾ ಇದ್ದಾರೆ, ದ್ರೋಣಾಚಾರ್ಯರು ಕೇಳಿಸ್ಕೊತಾ ಇದ್ದಾರೆ, ಇದನ್ನ ಭೀಷ್ಮಾಚಾರ್ಯರು ಕೇಳಿಸ್ಕೊತಾ ಇದ್ದಾರೆ. ಸೊ ಅವನು ಹೇಳ್ತಾ ಇದ್ದಾನೆ ಅಪರ್ಯಾಪ್ತ, ನಮ್ಮ ಬಲ ಅಪರ್ಯಾಪ್ತವಾಗಿದೆ ಅಪ್ಪ, ಅನ್ಲಿಮಿಟೆಡ್, ಅಸೀಮವಾಗಿದೆ. ಯಾಕೆ ಅಂದ್ರೆ ಭೀಷ್ಮಾಚಾರ್ಯರು ರಕ್ಷಣೆ ಮಾಡ್ತಾ ಇದ್ದಾರೆ. 106 ಯುದ್ಧಗಳನ್ನು ಗೆದ್ದು ಅನುಭವ ವಿದ್ದ ವಿಶಾರದಾಗಿರೋ ಭೀಷ್ಮಾಚಾರ್ಯ ರಕ್ಷಣೆ ಮಾಡ್ತಾ ಇದ್ದಾರಪ್ಪ, ಅದಕ್ಕೆ ಅಪರ್ಯಾಪ್ತ ಅಂತ ಭೀಷ್ಮಾಚಾರ್ಯ ಅರ್ಥ ಮಾಡ್ಕೊಳ್ಳಿ ಅಂತ ಆತರ ಹೇಳ್ತಾನೆ. ಈ ಕಡೆ ದ್ರೋಣಾಚಾರ್ಯ ಯಾವ ಅರ್ಥ ಮಾಡ್ಕೋಬೇಕು, ಅಪರ್ಯಾಪ್ತಂ, ಭೀಷ್ಮಾಚಾರ್ಯ ರಕ್ಷಣೆ ಮಾಡ್ತಾ ಇದ್ದಾರೆ, ಸಾಕಾಗಲ್ಲ, ನಾಟ್ ಎನಫ್, ಅಪರ್ಯಾಪ್ತ, ನೀವು ಬೇಕು, ನೀವಿಲ್ಲದೆ ಇದ್ರೆ ಆಗಲ್ಲ ಯುದ್ಧದಲ್ಲಿ ಅಂತ. ಆ ರೀತಿ ಅರ್ಥ ಬರಲಿ ಅಂತ ದ್ರೋಣಾಚಾರ್ಯರಿಗೆ, ಆ ರೀತಿ ಅರ್ಥ ಬರಲಿ ಅಂತ ಭೀಷ್ಮಾಚಾರ್ಯರಿಗೆ. ಯಾರು ಪ್ರಶ್ನೆ ಮಾಡಂಗಿಲ್ಲ ಇವಾಗ ಆ ಥರ. ಸೆಕೆಂಡ್ ಲೈನ್ ಏನಿದೆ, ಪರ್ಯಾಪ್ತಂ ತ್ವಿದಮೇತೇಷಾಂ. ಪರ್ಯಾಪ್ತಂ ಅಂದ್ರೆ ಎರಡು ಅರ್ಥ ಅದೇ ಹೇಳಿದೆ ಆಗಲೇ. ತು, ತ್ವಿದ ಅಂದ್ರೆ ತು ಇದಂ ಏತೇಷಾಂ, ನಮ್ಮ ಎದುರುಗಡೆ ಇರುವಂತಹ ಇದಂ, ಈ ಏತೇಷಾಂ ಅಂದ್ರೆ ಪಾಂಡವರ, ಬಲಂ ಬಲ, ಅವರ ಶಕ್ತಿ, ಅವರ ಸೇನೆ. ಭೀಮಾಭಿರಕ್ಷಿತಂ, ಅಲ್ಲಿ ಸೇನಾಧಿಪತಿಯಾಗಿ ದೃಷ್ಟದ್ಯುಮ್ನ ಇದ್ರೂ ಬಹಳ ಪರಾಕ್ರಮದಿಂದ ಯುದ್ಧ ಮಾಡೋದು ಯಾರು ಅಂತ ಅವನಿಗೆ ಗೊತ್ತು. ಮತ್ತೆ ಯಾರಿಂದ ಅವನಿಗೆ ಭಯ ಇತ್ತು ಹೆಚ್ಚು ಅಂದ್ರೆ ಭೀಮ. ಯಾಕಂದ್ರೆ ಕೌರವರನ್ನ ಎಲ್ಲರೂ ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ಭೀಮ. ಮತ್ತೆ ತುಂಬಾ ಬಲಶಾಲಿ ಆಗಿರೋನು, 1000 ಆನೆ ಬಲ, 10,000 ಆನೆ ಬಲ ಇರೋದು ಭೀಮಸೇನಿಗೆ. ಆದ್ದರಿಂದ ಭೀಮಸೇನ ಎದುರುಗಡೆ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಅವನು ಮುಲಾಜ್ ನೋಡಲ್ಲ, ಎದುರುಗಡೆ ಯಾರು ಬರ್ತಾರೆ ಅಂತ ತೆಗೆದು ಬಾರಿಸ್ತಾ ಇರ್ತಾನೆ ಒಂದರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಭೀಮಸೇನ ಚಿಕ್ಕವನು, ನನ್ನ ಸಮವಯಸ್ಕ. ಭೀಷ್ಮಾಚಾರ್ಯರು ಬಹಳ ಶಕ್ತಿಶಾಲಿ, ಬಹಳ ಅನುಭವ ಇರೋರು. ಸೊ ಆದ್ರಿಂದ ಅನ್ಲಿಮಿಟೆಡ್. ಆದರೆ ಇನ್ನೊಂದು ಅರ್ಥದಲ್ಲಿ ಭೀಮಸೇನ ಅಷ್ಟೊಂದು ಎನರ್ಜೆಟಿಕ್ ಆಗಿ ಯುದ್ಧ ಮಾಡ್ತಾನೆ. ಆದ್ರಿಂದ ಪಾಂಡವರ ಶಕ್ತಿ 7 ಅಕ್ಷೋಹಿಣಿ ಇದ್ರೂ ಸಹಿತ ಅವ್ರಿಗೆ ಸಾಕೋದು. ಯಾಕಂದ್ರೆ ಅವ್ರು ಯುದ್ಧ ಮಾಡೋರು ಹಿಂದೂ ಮುಂದೆ ನೋಡದೆ ಯುದ್ಧ ಮಾಡ್ತಾರೆ. ನನ್ನ ಕಡೆ ಯಾರಿದ್ದಾರೆ, ಈ ಭೀಷ್ಮ ಇದ್ದಾರೆ, ದ್ರೋಣ ಇದ್ದಾರೆ. ಅವ್ರಿಗೆ ನನ್ನ ಪಕ್ಷದಲ್ಲಿ ಇದ್ರು ಹೃದಯದಲ್ಲಿ ಅವರು ಪಾಂಡವರನ್ನ ಪ್ರೀತಿ ಮಾಡ್ತಾರೆ. ಆದ್ರಿಂದ
ನಮ್ಮಲ್ಲಿ ಆ ಸಮಸ್ಯೆ ಇದೆ. ಅವನಿಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಯುದ್ಧದಲ್ಲಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅವನಿಗೆ ಇರಲಿಲ್ಲ. ಆದರೂ ಎಲ್ಲರನ್ನೂ ಹುರಿದುಂಬಿಸ್ಬೇಕಲ್ಲ ಯುದ್ಧಕ್ಕೆ ಮುಂಚೆ, ಅದಕ್ಕೆ ಈ ಥರ ಎಲ್ಲ ಅವನು ತಂತ್ರಗಾರಿಕೆ ಮಾಡಿಕೊಂಡು ಬೇರೆ ಬೇರೆ ಪದಗಳನ್ನು ಪ್ರಯೋಗ ಮಾಡಿಕೊಂಡು ಎಲ್ಲರನ್ನೂ ಯುದ್ಧದಲ್ಲಿ ಹುರಿದುಂಬಿಸ್ತಾ ಇದ್ದಾನೆ. ಇವತ್ತಿನ ಕಡೆ ಶ್ಲೋಕ, ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಂ ಏವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಒಂದು ಕಡೆ ಅವನು ಗೊತ್ತು ಭೀಷ್ಮಾಚಾರ್ಯರು ಪಾಂಡವರ ಮೇಲೆ ಪ್ರೀತಿ ಇದೆ, ಇನ್ನೊಂದು ಕಡೆ ಅವನಿಗೆ ನಂಬಿಕೆನೂ ಇತ್ತು ಚೆನ್ನಾಗಿ ಯುದ್ಧ ಮಾಡ್ತಾರೆ. ಅದು ಯಾಕೆ ಹೇಳಿ, ದ್ರೌಪದಿಗೆ ಅಷ್ಟು ಅವಮಾನ ಮಾಡ್ತಾ ಇದ್ರು, ತೆಪ್ಪ ಕೂತಿದ್ರು. ಸೊ ಇವಾಗ ಅವರು ಏನು ಬಾಲ ಬಿಚ್ಚಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಮತ್ತೆ ಹೇಳ್ತಾನೆ. ಆಯ್ತು, ಬರೀ ಭೀಷ್ಮಾಚಾರ್ಯನ ಹೊಗಳ್ಬಿಟ್ರೆ ಬಾಕಿಯವರೆಲ್ಲ ಅಯ್ಯೋ ನಮಗೇನು ಇಂಪಾರ್ಟೆನ್ಸ್ ಕೊಡ್ಲಿಲ್ವಲ್ಲಪ್ಪ, ಇವನು ಪ್ರಾಮುಖ್ಯತೆ ಕೊಡ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಅಯನೇಶು ನಮ್ಮ ಈ ಸೈನ್ಯ, ಅಯನ ಈ ಸೈನ್ಯ ಏನಿದೆ ಮತ್ತು ಬೇರೆ ಬೇರೆ ಯುದ್ಧ ತಂತ್ರಗಾರಿಕೆಯಲ್ಲಿ ಯಥಾಭಾಗಂ ಒಂದೊಂದು ರೋಲ್ ಎಲ್ಲರಿಗೂ ಕೊಟ್ಟಿದೆ, ಆ ಒಂದೊಂದು ಪೊಸಿಷನ್ ಅಲ್ಲಿ ಇರಬೇಕು ನೀವು ಅಂತ ಯಥಾಭಾಗ ಅವಸ್ಥಿತ ಎಲ್ಲರಿಗೂ ವ್ಯವಸ್ಥೆ ಮಾಡಿದೆ. ಭೀಷ್ಮಂ ಏವ ಅಭಿರಕ್ಷಂತು, ನೀವೆಲ್ಲರೂ ಭೀಷ್ಮಾಚಾರ್ಯರನ್ನ ಅಭಿರಕ್ಷಣೆ ಅಂದರೆ ಅವರಿಗೆ ಸಪೋರ್ಟ್, ಬೆಂಬಲ ಕೊಡಬೇಕು ನೀವು. ಭವಂತಹ ಎಲ್ಲರೂ, ಸರ್ವ ಏವ ಹಿ ನೀವೆಲ್ಲರೂ ನಿಶ್ಚಿತವಾಗಿಯೂ ಭೀಷ್ಮಾಚಾರ್ಯರಿಗೆ ಸಪೋರ್ಟ್ ಮಾಡಿ, ಅಂದರೆ ಯಾರನ್ನೂ ಬಿಟ್ಕೊಡಬಾರ್ದು, ಎಲ್ಲರಿಗೂ ಹುರಿದುಂಬಿಸ್ಬೇಕು ಅಂದ್ಬಿಟ್ಟು ನೀವೆಲ್ಲ ಭೀಷ್ಮಾಚಾರ್ಯನ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಯಥಾಭಾಗದಲ್ಲಿ ಸೈನ್ಯದಲ್ಲಿ ಯುದ್ಧದಲ್ಲಿ ತಂತ್ರಗಾರಿಕೆಯಲ್ಲಿ ನಿಯೋಜನೆ ಏನೇನು ಮಾಡಿದಾರೋ ಅದರಲ್ಲಿ ಚೆನ್ನಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಯುದ್ಧ ಮಾಡಿ ಅಂತ ಅವನ್ನೆಲ್ಲರನ್ನೂ ಹುರಿದುಂಬಿಸೋಕ್ಕೆ ಈ ಶ್ಲೋಕವನ್ನು ಹೇಳಿದ. ಇಲ್ಲಿಗೆ ದುರ್ಯೋಧನ ಏನೇನು ಆಚಾರ್ಯ ಉಪಸಂಗಮ್ಯ ರಾಜ ವಚನಮ ಬ್ರವೀತ್ ಅನ್ನೋ ಶ್ಲೋಕದಲ್ಲಿ ಶುರು ಮಾಡಿಕೊಂಡು ಸಂಜಯ ಹೇಳ್ತಾನೆ ಇದನ್ನು. ಮೊದಲು ಶ್ಲೋಕ ನಂಬರ್ 3 ರಾಜ ಆಚಾರ್ಯ ಉಪಸಂಗಮ್ಯ ಆಚಾರ್ಯರನ್ನು ಎದುರುಗೊಂಡು ಇಷ್ಟೆಲ್ಲ ಹೇಳ್ತಾರೆ. ಏನು ಹೇಳಿದ್ರು ಅನ್ನೋದನ್ನು ಒಂದೊಂದೇ ಶ್ಲೋಕದಲ್ಲಿ ನಾವಿವತ್ತು ಚರ್ಚೆ ಮಾಡಿದ್ದೀವಿ. ಸಾರಾಂಶವಾಗಿ ಅವನು ಭೀಷ್ಮಾಚಾರ್ಯರ ಒಂದು ಶಕ್ತಿಯನ್ನು ಹೇಳ್ತಾನೆ, ಇನ್ನೊಂದು ಕಡೆ ದ್ರೋಣಾಚಾರ್ಯನ ಹೊರದುಂಬಿಸ್ತಾನೆ, ಅವ್ರಿಗೂ ಗೌರವ ಕೊಡ್ತಾನೆ. ಯಾರು ನೀವು ಯುದ್ಧದಲ್ಲಿ ಮೈ ಮರಿಬೇಡಿ, ಯಾಕಂದ್ರೆ ನಿಮ್ಮ ಎದುರುಗಡೆ ಇರೋದು ದೃಪದ ಇದ್ದಾನೆ, ನಿಮ್ಮ ಶತ್ರು, ಹಾಗೂ ದೃಪದನ ಮಗ ಅಲ್ಲಿ ಸೇನಾಧಿಪತಿ ಆಗಿದ್ದಾನೆ. ನೀವೇ ವಿದ್ಯೆ ಹೇಳ್ಕೊಟ್ಟಿದ್ದೀರಾ, ನಿಮ್ಗೆ ಸಾಯಿಸಬೇಕು ಅಂತ ನಾನು ಬಂದಿರೋದು, ನೀವೇ ವಿದ್ಯೆ ಹೇಳ್ಕೊಟ್ಟಿದ್ದೀರಾ. ಯುದ್ಧದಲ್ಲಿ ಮೈ ಮರಿಬೇಡಿ, ನನಗೋಸ್ಕರ ನೀವೆಲ್ಲ ಪ್ರಾಣ ಬಿಡೋಕ್ಕೂ ತಯಾರಾಗಿದ್ದಾರೆ, ಆದರೆ ಪ್ರಾಣ ಬಿಡೋಕ್ಕೆ ಮುಂಚೆ ಚೆನ್ನಾಗಿ ಯುದ್ಧ ಮಾಡಿ ಅಂತ ಸಾರಾಂಶದಲ್ಲಿ ದುರ್ಯೋಧನ ಹೇಳಿದ್ದಾನೆ. ಈಗ ಮುಂದಿನ ವಾರ ಚರ್ಚೆ ಏನದು ಅಂತಂದರೆ, ಹೇಗೆ ಶಂಖಗಳನ್ನು ಊದ್ತಾರೆ ಹಾಗೂ ಪಾಂಡವರು ಗೆಲ್ತಾರೆ ಯುದ್ಧದಲ್ಲಿ ಅನ್ನೋಕ್ಕೆ ಏನೇನು ಸನ್ನೆಗಳು, ಏನೇನು ಒಂದು ಶಕುನಗಳು ಕಾಣುತ್ತವೆ ಅನ್ನೋದ್ರ ಬಗ್ಗೆ ಮುಂದಿನ ಶನಿವಾರದಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿಗೆ ನಮ್ಮ ಕಡೆಯಿಂದ ಪ್ರವಚನಕ್ಕೆ ವಿರಾಮ. ಈಗ ನಿಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅಥವಾ ನಿಮ್ಮ ಅನಿಸಿಕೆ ಅಥವಾ ಏನನ್ನು ಕಲ್ತ್ಕೊಂಡ್ರಿ ಅದನ್ನು ನೀವೆಲ್ಲ ಇವತ್ತು ನಮ್ಮ ಜೊತೆ ಹಂಚ್ಕೋಬೋದು.